ನಾನು ಹೇಳಿದೆ ಸರಿ ತಾಳಿ ಇದೆಲ್ಲ ಎಂತ ಮಾಡುದು, ತಾಳಿ ಕಟ್ತೇನೆ ಅಂತ ನಾನು ಹೇಳಿಲ್ಲ. ಹಿಂದೂ ಸಂಪ್ರದಾಯ ಪ್ರಕಾರ ಮದುವೆ ಮಾಡಿ ಕೊಡ್ತೇನೆ ಅಂತ ನಾನು ಹೇಳಿಲ್ಲ. ನಿಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಾನು ಆಗ್ಲಿಕ್ಕೆ ರೆಡಿ ಇಲ್ಲ. ಅದನ್ನು ಕೇಳಿ ಆಗಿದೆ. ಒಂದು ವೇಳೆ ಇಲ್ಲಿ ಮುಸ್ಲಿಂ ಆಗ್ತಿದ್ರೆ ನೀವು ಏನ್ ಮಾಡ್ತಿದ್ರಿ? ಇಡೀ ಪುತ್ತೂರೇ ಬೆಂಕಿ ಹತ್ತಿ ಉರಿತಿತ್ತು. ಅಷ್ಟು ಹೊಡಿಲಿಕ್ಕೆ ಬಂದ ಹುಡುಗಿಗೆ. ಇಲ್ಲಿ ಹುಡುಗ ಬಂದ ಸ್ವಲ್ಪ ಹೊತ್ತಾಗ. ಹುಡುಗ ಬಂದ ಡೈರೆಕ್ಟ್ ಆಗಿ ಹೇಳಿದ ನಾನು ಮದುವೆ ಆಗುದಿಲ್ಲ, ಅವಳಿಗೆ 4 ಮಂದಿ ಇದ್ದಾರೆ, ನಾನು ಅವಳನ್ನು ಮದುವೆ ಆಗುದಿಲ್ಲ, ಇವಳಿಗೆ ಇನ್ನು 4 ಮಂದಿ ಇದ್ದಾರೆ ಅಂತ ನಾನು ಪ್ರೂಫ್ ಮಾಡ್ತೇನೆ. ಅಣ್ಣ ಅತ್ತಿಗೆ ಇದರಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುದಂತೆ, ಮಕ್ಕಳ ಇದ್ರಲ್ಲಿ ಏನೋ ಸರ್ಕಾರಿ ಕೆಲಸ ಅಂತ. ಹೆಲ್ತ್ ಇದ್ರಂದ್ರೆ ಮಕ್ಕಳಿಗೆ ಮಾರ್ಗದರ್ಶನ ಮಾಡುವ ಇದ್ರೆ ಕೆಲಸ ಮಾಡುವವರು ಎಲ್ಲ ಮಕ್ಕಳನ್ನು ತೆಗಿಸ್ಲಿಕ್ಕೆ ಮಗುವನ್ನು ರೆಡಿ ಇದ್ದಾರೆ, ಭ್ರೂಣ ಹತ್ಯೆ ಮಾಡ್ಲಿಕ್ಕೆ. ನೆಕ್ಸ್ಟ್ ಅವರೆಲ್ಲ ಸಂಸಾರ ಮಾಡುದೆಂತ ಸರ್, ಸಂಸಾರ ಮಾಡಿ ಆಗಿದೆ. ಪುತ್ತೂರಲ್ಲಿ ಒಬ್ರು ಹಿಂದೂ ಮುಖಂಡರು, ಅವರಲ್ಲಿಗೆ ಹೋದೆ. ಅವರಲ್ಲಿ ಕೇಳಿದೆ ಹೀಗೀಗೆ ಆಗಿದೆ, ಹಿಂದೂ ಸಂಘಟನೆಯವರ ಮನೆಯಲ್ಲಿ ಇದೆಲ್ಲ ಇದು ಮಾಡಿದ್ದು. ಸರಿ, ಅಲ್ಲಿ ನಮ್ಮನ್ನು ಬರ್ಲಿಕ್ಕೆ ಹೇಳಿದ್ರು, ಅವರನ್ನು ಬರ್ಲಿಕ್ಕೆ ಹೇಳಿದ್ರು. ನಾವು 11 ಗಂಟೆಗೆ ತುಂಬು ಗರ್ಭಿಣಿಯನ್ನು ಹಿಡ್ಕೊಂಡು ಹೋಗಿದ್ದೇವೆ ಅವರ ಮನೆಗೆ. ಆದ್ರೆ ಅವರು ಬರ್ಲಿಲ್ಲ, ಅವರು ಅಲ್ಲಿ ಆಟ ಆಡಿದ್ರು. ಮತ್ತೆ ಅಲ್ಲಿ ಒಬ್ರು ಮೇಡಮ್ ಇದ್ರು, ಅವ್ರು ಹೇಳಿದ್ರು ನಾನ್ ನಿಮ್ಗೆ ಸಪೋರ್ಟ್ ಮಾಡ್ತೇನೆ. ಇಷ್ಟು ಈ ಇಡೀ ಊರಲ್ಲಿ ಬೆಂಕಿ ಆಗ್ತಿದೆ, ಮುಸ್ಲಿಮರಿಗೆ ಮತ್ತು ಹಿಂದೂಗಳಿಗೆ ಆಗ್ತಿದ್ರೆ. ಲವ್ ಜಿಹಾದ್, ಇದು ಜಿಹಾದ್ ಅಲ್ಲ, ಪುತ್ತೂರು ಉರಿತಿತ್ತು. ನೀವು ಊರು ಬಿಟ್ಟು ಹೋಗಿ, ನಿಮ್ಮನ್ನು ಊರು ಬಿಟ್ಟಿಸ್ಲಿಕ್ಕೆ ನಂಗೆ ಗೊತ್ತುಂಟು, ನಿಮಗೆ ಹಣ ಕೊಡ್ತೇನೆ, ನೀವು ಹೋಗಿ ಅಂತ ಬೆದರಿಕೆ ಸಮೇತ ಹಾಕಿದ್ದಾರೆ ನಮಗೆ. ಈ ಮಗಳು ಈ ತರ ಇದಕ್ಕೆ ಸಿಕ್ಕಿ ಬಿದ್ಲು, ಈ ನೀಚನ ಕೈಗೆ ಸಿಕ್ಕಿ ಬಿದ್ಲು ಅಂತ ಹೇಳುವಾಗ ಯಾವ ತಾಯಿಗಾದ್ರೂ ಈ ತರ ಸಹಿಸ್ಕೊಳ್ಲಿಕ್ಕೆ, ನಾನೆಲ್ಲ ದುಃಖ ಸಹಿಸ್ಕೊಂಡು ಸುಮ್ಮನೆ ಇದ್ದೇನೆ. ಯಾರ ಇದರಲ್ಲಿ ನಾನು ಎದುರು ಹೋಗಿ ಕಣ್ಣೀರು ಹಾಕ್ಲಿಲ್ಲ. ಯಾಕಂದ್ರೆ ಹೌದಾ, ನನಗೆ ಗೊತ್ತೇ ಇಲ್ಲ ವಿಷಯ ಅಂತ. ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, ಯಾಕಂದ್ರೆ ಪಾಪದ ಮನೆ ಹೆಣ್ಣು ಮಕ್ಕಳು ನೋಡಿ, ನಿಮಗೆ ಇದರಲ್ಲಿ ಆಟ ಆಡೋದ್ರಲ್ಲಿ ಬಾರಿ ಇದಾಗಿದೆ. ನಿಸ್ಸೀಮರು ನೀವು, ಕರೀರಿ ಅವನನ್ನು ಅಂತ, ಅವನಿಗೆ ಕೂತು ಮಾತಾಡಿಸ್ಬೇಕಂತ ಹೇಳಿದೆ. ಅಲ್ಲ ಮಾತಾಡಿಸುವ ಅವನಂತ ಹೇಳಿದ್ರೆ. ಅದೇ ಎಷ್ಟು 1.5 ತಿಂಗಳಂದ್ರೆ ಒಂದು 2 ವಾರ ಮುಂಚೆ ನಾನೇನು ಹೇಳಿದೆ ಅವ್ರದ್ದು, ಕೂತು ಮಾತಾಡಿಸುವ ಹುಡುಗಿಯನ್ನು. ಯಾಕಂದ್ರೆ ಇದಾದ ನಂತರ ಹುಡುಗಿ ಕೂತು ಮಾತಾಡ್ಲಿಲ್ಲ. ಅದಾದ್ಮೇಲೆ ಮಗು ತೆಗೆಸ್ಲಿಕ್ಕೆ ಅವನು ಮೆಸೇಜ್ ಮಾಡ್ತಾನಲ್ಲ, ಪಪ್ಪಾಯಿ ತಿನ್ನಬೇಕು, ಇದೆಲ್ಲ ನಿಜಾನ? ಇದು ಅದೆಲ್ಲ ಅವಳ ಇದ್ರಲ್ಲೇ ಬಂದಿದೆ, ಅದಂದ್ರೆ ಮೊಬೈಲ್ ಅಲ್ಲೇ ಬಂದಿದೆ. ಈ ಮೆಸೇಜ್ಗಳು ನಮಗೆ ಗೊತ್ತಿಲ್ಲ ಸರ್. ಈ ತಂದೆ ತಾಯಿಗೆ ಈ ಮೆಸೇಜ್ಗಳು ನಮ್ಗೆ ನಮ್ಮ ಹತ್ರ ಏನು ಹೇಳಿಲ್ಲ. ಇದೆಲ್ಲ ಅವ ಹೇಳಿದ. ನಾವು ದುಡಿಯೋರು, ಅದು ಹೊರಗಡೆ ಹೋಗಿ ದುಡಿಯೋರು. ನಾನು 12 ಗಂಟೆಗೆ ಹೋದ್ರೆ 8 ಗಂಟೆ ರಾತ್ರಿ ಬರುದು. ಮಗಳು 6 ಗಂಟೆಗೆ ಕಾಲೇಜಿಗೆ ಹೋದ್ರೆ ಸಂಜೆ 6ವರೆಗೆ ಬರುದು. ಮಂಗಳೂರು ಹೋಗಿ ಗುಡ್ಡದ ಇದ್ರಲ್ಲಿ ಮನೆ ಸಹ. ನೀವು ಹೋಗಿ ಬಂದು ನಮಗೆ ಈ ಮಕ್ಕಳನ್ನು ರಾತ್ರಿ ಬಂದು ನಮ್ದು ಇದೇ ಆಯ್ತು ಮಗು. ಅದು ಇನ್ನೊಬ್ಳು ಸಣ್ಣವಳಿದ್ದಾಳೆ, ಅವಳಿಗೆ ಒಂದು 6 ವರ್ಷ. ಆ ಮಗುವಿನ ಇದು ಮಾಡ್ಬೇಕು ನನಗೆ. ಇವಳು ದೊಡ್ಡವಳು ತರ ಮಾಡ್ಲಿಕ್ಕಿಲ್ಲ ಅಂದ್ರೆ ಅವಳ ಹಿಂದೆ ಮೆಸೇಜ್ ಅದೇ ಅವನು ಇದು ಅದು ತಿನ್ನು ಇದು ತಿನ್ನು ಪಪ್ಪಾಯಿ ತಿನ್ನು ಅದೆಲ್ಲ ಮೆಸೇಜ್ ಮಾಡಿದಾನೆ, ಮಗು ಹೋಗುತ್ತೆ ಅಂತ. ಅದೆಲ್ಲ ಕೊಟ್ಟಿದ್ದಾನೆ ಅವನಲ್ಲಿ. ಅದನ್ನ ಹೇಳ್ದ, ಅವನಿಗೆ ಅಲ್ಲಿ ಸೇಫ್ಟಿ ಮಾಡ್ಕೊಳ್ಬೋದಿತ್ತಲ್ಲ ಅಂತ ಇದಿದ್ರು, ಅವನಿಗೂ ಸೇಫ್ಟಿ ಮಾಡ್ಕೊಳ್ಬೋದಿತ್ತಲ್ಲ ಅಲ್ವಾ? ಹಾಗೆ ಆಯ್ತು. ಸರಿ, ಅಲ್ಲಿ ಮಾತಾಡಿದ್ರು, ಬಂದೆವು ನಾವು. ನಾನು ಅಲ್ಲೇ ಕಟಕ್ ಕೇಳಿದೆ, ಇದು ಯಾವುದೇ ಇದಿಲ್ಲ, ಮದುವೆ ಆಗಬೇಕು ಅಷ್ಟೇ ಅಂತ. ಮತ್ತೆ ಅವರು ಹೋದ್ರು ಮನೆಗೆ. ಅಷ್ಟೇ. ಮತ್ತೆ ವಾಪಸ್ ನಾನು ಏನ್ ಮಾಡಿದೆ, ಇಷ್ಟೆಲ್ಲ ರೀಸೆಂಟ್ ಆಗಿ ವಾಪಸ್ ನಾನು ಮಂಗಳೂರಲ್ಲಿ ಒಬ್ರು ಗಣ್ಯ ವ್ಯಕ್ತಿಗಳನ್ನು ಮೀಟ್ ಆಗ್ಲಿಕ್ಕೆ ಹೋಗಿದ್ದೆ. ಅಲ್ಲಿ ಮೀಟ್ ಆಗುವಾಗ ಅವ್ರು ಹೇಳಿದ್ರು, ಇವರ ತಂದೆ ಬಾಯಿಂದ ಅದೇ ಬಂದದ್ದು, ಅದನ್ನು ತೆಗೆಸುವ ವ್ಯವಸ್ಥೆ ಮಾಡ್ಲಿ, ಅದನ್ನು ತೆಗಿಸ್ಲಿ ಹಿಂದೂ ಸಂಘಟನೆಯವರು. ಒಂದು ವೇಳೆ ನೀವೊಂದು ತಾಯಿಯಾಗಿ ಈ ಪ್ರಶ್ನೆನ ಕೇಳ್ತೇನೆ, ನಿಮ್ಮ ಪುತ್ತೂರು ಅಂದ್ಬಿಟ್ರೆ ರಾಜ್ಯದಲ್ಲೇ ಬೆಂಕಿ ಅಂತ ಏರಿಯಾ, ಇದೇ ಒಂದು ಸಮಸ್ಯೆ ಒಂದು ಮುಸ್ಲಿಮು ಮತ್ತೆ ಒಂದು ಹಿಂದೂಗಾಗಿದ್ರೆ ಏನಾಗ್ತಿತ್ತು? ಇಡೀ ಬೆಂಕಿ ಆಗ್ತಿತ್ತು ಸರ್. ಈ ಇಡೀ ಊರಲ್ಲಿ ಬೆಂಕಿ ಆಗ್ತಿತ್ತು, ಮುಸ್ಲಿಮರಿಗೆ ಮತ್ತು ಹಿಂದೂಗಳಿಗೆ ಆಗ್ತಿದ್ರೆ ಹೇಗಿದ್ರೆ. ಅದಕ್ಕೆ ಏನ್ ಹೆಸರು ಕಟ್ಟುತ್ತಾ ಇದ್ರು ಗೊತ್ತಾ ನಿಮ್ಗೆ? ಲವ್ ಜಿಹಾದ್, ಇದು ಜಿಹಾದ್ ಅಲ್ಲ. ಅದೇ ಆಗ ಅವರಿಗೆ ಹಿಂದೂ ಹೆಣ್ಣು ಮಕ್ಕಳ ಇದು ಬರ್ಲಿಲ್ಲ, ರಾಜಕೀಯವಾಗಿ ಲಾಭ ಆಗ್ತದೆ ಇದ್ರಲ್ಲಿ, ಆಗೋದಿಲ್ಲ. ಅದೇ ಒಂದು ಮುಸ್ಲಿಂ ಆಗಿದ್ರೆ ಇಷ್ಟೊತ್ತಾಗುವಾಗ ಇಡೀ ಪುತ್ತೂರು ಉರಿತಿತ್ತು. ಏನೋ ಅವರದ್ದು ಸಂಘಟನೆ ಅದು ಇದು ಎಲ್ಲ ಆಗ್ತಿತ್ತು. ಇಡುತ್ತು ತಂದು ಮದುವೆನೂ ಮಾಡಿಸ್ತಿದ್ರು ಅವಾಗಲ್ಲೇ. ಇದು ಹಿಂದೂ ಅಲ್ಲ. ಮತ್ತೆ ಒಳ್ಳೆ ಗಣ್ಯ ವ್ಯಕ್ತಿಗಳು, ರಾಜಕಾರಣಿಗಳು ಇಲ್ಲಿ ಒಳಗಿಂದನೇ ಅವರು ಇದು ಮಾಡಿದ್ರು. ಅಂದ್ರೆ ಅವರು ಹೇಳಿದ್ದಾರೆ ತೆಗಿಸ್ಲಿಕ್ಕೆ ಆಗುದಾದ್ರೆ ಇದನ್ನು ಇದು ಮಾಡಿ. ಅದು ಹುಡುಗಿ ಈಗ ಪ್ರೆಗ್ನೆಂಟ್, ಮದುವೆ ಆಗ್ಲಿಕ್ಕೆ ಆಗುದಿಲ್ಲ. ಆ ಹಿಂದೂ ಸಂಘಟನೆ ಮುಖಂಡರಿಗೆ ಗೊತ್ತಾಗಿಲ್ವಾ ಈ ಸಮಯದಲ್ಲಿ ತೆಗಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ, ಅಥವಾ ಅದನ್ನ ಉತ್ತರ ಕೊಡ್ಲಿಲ್ವ ಅವರಿಗೆ? ಅವರು ಅಂದ್ರೆ ಹೇಳಿದಾರೆ ಅಂದ್ರೆ ನಮಗೆ ಇಬ್ರು ಬೇಕು, 2 ಕಡೆಯವರು ಬೇಕು, ಹೆಣ್ಣಿನ ಕಡೆಯವರು ಬೇಕು, ಗಂಡಿನ ಕಡೆಯವರು ಬೇಕು. ನಮಗೆ ಇಬ್ರನ್ನು ಬಿಟ್ಕೊಳ್ಳಲ್ಲ ನಾವು. ಇಬ್ರಿಗೂ ಸಮಾನವಾಗಿ ಇದು ನ್ಯಾಯ ಕೊಡ್ಬೇಕು. ಸಮಾನವಾಗಿ ನ್ಯಾಯ ಕೊಡ್ಬೇಕಾದ್ರೆ ಹೆಣ್ಣಿಗೆ ಇಲ್ಲಿ ನ್ಯಾಯ ಕೊಡ್ಬೇಕು, ಗಂಡಿಗಲ್ಲ ಸರ್. ಅಲ್ಲ, ಗಂಡಿಗಲ್ಲ, ಹೆಣ್ಣಿಗೆ ನ್ಯಾಯ ಕೊಡ್ಬೇಕು ಇಲ್ಲಿ. ಹೆಣ್ಣಿಗೆ ಹೌದು. ಆ ಲೆಕ್ಕದಲ್ಲಿ ಇವರೇನ್ ಮಾಡಿದಾರೆ ಅಷ್ಟೇ ಮಾತಾಡಿದ್ದಾರೆ. ಮತ್ತೆ ಅಲ್ಲಿ ಒಬ್ರು ಮೇಡಮ್ ಇದ್ರು, ಅವ್ರು ಹೇಳಿದ್ರು
ನಾನು ನಿಮಗೆ ಸಪೋರ್ಟ್ ಮಾಡ್ತೇನೆ, ಇಷ್ಟು ಎಂಥದ್ದು ಇದನ್ನೆಲ್ಲ ನಾನು ಇದು ಮಾಡಿದ್ದೇನೆ, ಸಾಲ್ವ್ ಮಾಡಿದ್ದೇನೆ, ನ್ಯಾಯ ಕೊಟ್ಟಿದ್ದೇನೆ. ಮತ್ತಂದರೆ ಅವರು ಹೇಳೋದಂದರೆ ಅಲ್ಲ ಅವಳಿನ ಅಲ್ಲಿ ಮನೆಗೆ ಹೋದ್ರೂ ಸಹ ಅವಳು ಅಲ್ಲಿ ಚೆನ್ನಾಗಿರ್ಲಿಕ್ಕಿಲ್ಲ, ಅದು ಮತ್ತೇದು ಪ್ರಶ್ನೆ, ಮನೆಗೆ ಹೋಗಿ ಮತ್ತೇದು ಪ್ರಶ್ನೆ. ಮದುವೆ ಆಗುದು ಬೇರೆ, ಗಂಡನ ಹೆಸರು ಬರೋದು ಬೇರೆ, ಅಲ್ಲಿ ಮಗುವಿಗೆ ತಂದೆ ಆಗುದು ಬೇರೆ, ಅದು ಮುಖ್ಯ. ಆಮೇಲೆ ಫಸ್ಟ್ ಮದುವೆ ಆಗಲಿ, ರಿಜಿಸ್ಟರ್ ಮ್ಯಾರೇಜ್ ಮಾಡ್ತೇವೆ ಅಂತ ಒಪ್ಪಿದಾರಲ್ಲ, ಅಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಲಿ. ಅವರು ಸಂಘಟನೆಯವರ ಮನೆಯಲ್ಲಿ ಇದೆಲ್ಲ ಇದು ಮಾಡಿದ್ದು ಸರಿ. ಅಲ್ಲಿ ನಮ್ಮನ್ನು ಬರ್ಲಿಕ್ಕೆ ಹೇಳಿದ್ರು, ಅವರನ್ನು ಬರ್ಲಿಕ್ಕೆ ಹೇಳಿದ್ರು. ನಾವು 11 ಗಂಟೆಗೆ ತುಂಬು ಗರ್ಭಿಣಿಯನ್ನು ಹಿಡ್ಕೊಂಡು ಹೋಗಿದ್ದೇವೆ ಅವರ ಮನೆಗೆ. ಆದ್ರೆ ಅವರು ಬರ್ಲಿಲ್ಲ, ಅವರು ಅಲ್ಲಿ ಆಟ ಆಡಿದ್ರು. ಎಷ್ಟು ತಿಂಗಳು ನಿಮ್ಮ ಮಗಳಿಗೆ? 7.5 ತಿಂಗಳು 8 ತಿಂಗಳು ಹತ್ರ ಆಗಿದೆ. ಕರ್ಕೊಂಡು ಹೋಗಿದೆ ಬಸ್ಸಲ್ಲಿ, ಅದು ಸಹ ನಾವು ಬಸ್ಸಲ್ಲಿ ಹಿಡ್ಕೊಂಡು ಹೋಗಿದ್ದೇವೆ. ಅಲ್ಲಿ ಕಾದೆವು. ಇವರು ಹೇಳಿದ್ರು ಅವರಿಗೆ 12 ಗಂಟೆಗೆ ಹೇಳಿದೆ, ನೀವು 11 ಗಂಟೆಗೆ ಬನ್ನಿ, ಸ್ವಲ್ಪ ಮಾತಾಡುವ ಫಸ್ಟಿಗೆ ಅಂತ. ಅದಕ್ಕೆ ನಮ್ಮನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ ಅವರು ಮಾತಾಡುವ ಅಂತ ಅವರು ಹೇಳಿದ್ರು. ಇಲ್ಲಿ ನಾವು ಕನ್ವಿನ್ಸ್ ಆಗೋದು ಕಾಣುದಿಲ್ಲ. ಯಾಕಂದ್ರೆ ಅವರಲ್ಲಿ ಹೇಳಿದ್ರು ಹೆಣ್ಣಿನ ಅಮ್ಮ ಸ್ಟ್ರಾಂಗ್ ಇದ್ದಾರೆ, ಅವರು ಇದು ಇದಕ್ಕೆ ಒಪ್ಪುತ್ತಾ ಇಲ್ಲ, ಇದಕ್ಕೆ ಒಪ್ಪುತ್ತಾ ಇಲ್ಲ, ಹೆಣ್ಣಿನ ಅಮ್ಮ ಸ್ಟ್ರಾಂಗ್ ಇದ್ದಾರೆ, ಒಪ್ಪುತ್ತಾ ಇಲ್ಲ. ಸರಿ, ಹಾಗೆ ಇತ್ತು. ಇವ್ರು 11 ಒಪ್ಪಸ್ ಅಲ್ಲಿ ನಾವು ಅಲ್ಲಿ ಕೂತು ಮಾತಾಡೋಗಿ ಇವ್ರದ್ದು ಇಲ್ಲಿಂದ ಫೋನು, ನಾವು 3 ಗಂಟೆಗೆ ಬರ್ತೇವೆ ಅಂತ ನಾನು ಹೇಳಿದೆ. 3 ಗಂಟೆ ತನಕ ಈ ಗರ್ಭಿಣಿಯನ್ನು ಹಿಡ್ಕೊಂಡು ನಮಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ನಾವು ಹೋಗ್ತೇವೆ, ನಾವು ಮಾತಾಡ್ಲಿಕ್ಕೆ ನಾವು ನಿಲ್ಲೋದಿಲ್ಲ, ನಾವು ಹೋಗ್ತೇವೆ ಅಂತೇಳಿ ನಾವು ಅಲ್ಲಿಂದ ಬಂದೆವು. ಅಲ್ಲಿಂದ ನಾವು ಈಚೆ ಬಂದೆವು. ಬಂದ ನಂತರ ವಾಪಸ್ ಏನು ಮಾಡಿದೆ, ಇದು ನನಗೆ ಇಲ್ಲಿ ಅಲ್ಲಿಯೂ ನ್ಯಾಯ ಸಿಗಲಿಲ್ಲ ನನಗೆ. ಲಾಸ್ಟ್ ಏನು ಮಾಡಿದೆ, ಪುತ್ತೂರಲ್ಲಿ ಒಬ್ಬರು ಹಿಂದೂ ಮುಖಂಡರು, ಅವರಲ್ಲಿಗೆ ಹೋದೆ. ಅವರಲ್ಲಿ ಕೇಳಿದೆ, ಹೀಗೀಗೆ ಆಗಿದೆ, ನನಗೆ ನ್ಯಾಯ ಕೊಡಿಸಿ, ನಾನು ಅಲ್ಲಿ ಹೋದೆ, ನನ್ನ ಮಗಳಿಗೆ ನ್ಯಾಯ ಸಿಗ್ತಾ ಇಲ್ಲ, ನೀವು ಕೊಡಿಸಿ ಅಂತ. ಅವರು ಹೇಳಿದರು, ಓಕೆ ನಾನು ಮಾತಾಡ್ತೇನೆ, ಅವರ ಹತ್ರ ಮಾತಾಡಿ ನೋಡ್ತೇನೆ ಅಂತ ಹೇಳಿದರು. ಸರಿ, ಅವರು ಮಾತಾಡಿದರು. ಮತ್ತೆ ಏನು ಮಾಡಿದರು, ಅದಲ್ಲೇ ಮಾತುಕತೆ ಇತ್ತು. ನಾನು ಮಾತಾಡಿದ್ದೇನೆ, ಅವನು ಹುಡುಗ ಒಪ್ಪುದು ಕಾಣ್ತಾ ಇಲ್ಲ, ತಂದೆ ಇಷ್ಟೇ ಹೇಳ್ತಿದ್ದಾರೆ, ಒಪ್ಪುದಿಲ್ಲ. ಮತ್ತೆ 22ನೇ ತಾರೀಕು ನಮ್ಮ ಮನೆಯಲ್ಲಿ ಒಂದು ಅಂದ್ರೆ ಹುಡುಗ ಹುಡುಗಿಯನ್ನು ಕೂತ್ಕೊಳಿಸಿ ಮಾತಾಡುವ, ಯಾಕಂದ್ರೆ ಅಲ್ಲಿ ಸಿಕ್ಕಿಲ್ಲ ನಮಗೆ ಹುಡುಗ ಹುಡುಗಿ, ಹಾಗೆ ನಮ್ಮ ಮನೆಯಲ್ಲೇ ಮಾಡುವ. ಅಂದ್ರೆ ಅಲ್ಲಿ ಹಿಂದೂ ಸಂಘಟನೆ ಇದ್ರಲ್ಲೇ ಇದ್ದದ್ದು ಮೀಟಿಂಗ್, ಅಂದ್ರೆ ಹುಡುಗ ಹುಡುಗಿ ಕೂತು ಮಾತಾಡ್ಲಿ ಅಂತ. ಅವರ ತಂದೆ ಒಂದೇ, ಹುಡುಗ ಹುಡುಗಿ ಕೂತು ಮಾತಾಡಲಿ. ನಾನು ಹೇಳಿದೆ, ಹುಡುಗ ಹುಡುಗಿ ಕೂತು ಮಾತಾಡ್ಲಿಕ್ಕೆ ಏನಿಲ್ಲ, ಎಲ್ಲ ಇಲ್ಲಿ ಮುಗ್ದು ಹೋಗಿದೆ, ಕಾಲ ಮೀರಿ ಹೋಗಿದೆ, ಮಾತಾಡ್ಲಿಕ್ಕೆ ಏನಿಲ್ಲ. ಇಲ್ಲ, ಅವರು ಮಾತಾಡಬೇಕು ಅಂತ. ಅವ್ರು ನೆಕ್ಸ್ಟ್ ಅವರೆಲ್ಲ ಸಂಸಾರ ಮಾಡೋದೆಂತ ಸರ್, ಸಂಸಾರ ಮಾಡಿ ಆಗಿದೆ, ನಿಂತೆಲ್ಲ ಮಾತಾಡ್ಲಿಕ್ಕೆ ಇನ್ನೊಂದು ಸಂಸಾರ ಮಾಡೋದು ಅಷ್ಟೇ, ಇಲ್ಲ ಮಾತಾಡಬೇಕು. ಸರಿ, ಇವರಿಗೆ ಮಾತಾಡ್ಬೇಕಂತೆಲ್ಲ. ಸರಿ, ನಾವೇನು ಮಾಡಿದೆ, ಮನೆಗೆ ಕರೆಸಿದೆ. ಆಗ ಅವರು ಹಿಂದೂ ಮುಖಂಡರು ಅವರು ಬರಲಿಲ್ಲ, ಅವರ ಬದಲಿಗೆ ಇಬ್ಬರನ್ನು ಕಳಿಸಿದ್ದಾರೆ. ಬಂದು ಇಲ್ಲಿ ಮಾತಾಡುವಾಗ ತಂದೆ ಫಸ್ಟಿಗೆ ಶುರು ಮಾಡಿದರು, ಅದು 7 ವರ್ಷದ ಲವ್ ಹೇಗೆ ಅಂತ. ಅಲ್ಲೇ ನಮಗೆ ನಾನು ಹೇಳಿದೆ, ಸ್ಟೇಷನ್ನಲ್ಲೆಲ್ಲ ಹೇಳಿದ್ದೇವಲ್ಲ ನಿಮಗೆ, ಎಲ್ಲ ವಿವರವಾಗಿ ಹೇಳಿದ್ದಾರೆ. ಇದಕ್ಕೆ ಇಲ್ಲಿಂದ ವಾಪಸ್ ನಿಮಗೆ ಡೌಟು ಅಲ್ಲ, ನಾನು ಕೇಳಿದ್ದು ಎಂತ ಕೇಳುದು ಅಂತ ಹೇಳಿದೆ. ಅಲ್ಲಿ ನಾವು ನನಗೆ ಇದನ್ನು ಕೇಳುವಾಗಲೇ ನಮಗೆ ಡೌಟ್ ಆಯ್ತು, ಇವರು ಇದಕ್ಕೆ ಬಂದಿದ್ದಾರೆ, ಅವರ ಅಣ್ಣ ಅತ್ತಿಗೆ ಇದರಲ್ಲಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದಂತೆ, ಮಕ್ಕಳ ಇದರಲ್ಲಿ ಏನೋ. ಅವರು ಸಹ ಬಂದು ಮಗಳ ಹತ್ರ ಹೇಳುದಿಷ್ಟೇ, ಅಲ್ಲ ಆ ಹುಡುಗ ಒಪ್ಪುದಿಲ್ಲ, ನೀವೆಂತ ಮಾಡ್ತೀರಿ, ಅದು ಒಂದು ತುಂಬು ಗರ್ಭಿಣಿಯ ಎದುರಲ್ಲಿ ಮಾತಾಡುವ ಮಾತು ಸರ್, ಅದು ಸರ್ಕಾರಿ ಕೆಲಸ ಅಂತ. ಹೆಲ್ತ್ ಇದ್ರಂದ್ರೆ ಮಕ್ಕಳ ಶಿಕ್ಷಣ ಇದ್ರಲ್ಲಿ ಎಂತದ್ದು ಹೇಳಿದ್ರು ಅವರು, ಮಕ್ಕಳಿಗೆ ಮಾರ್ಗದರ್ಶನ ಮಾಡುವ ಇದ್ರ ಕೆಲಸ ಮಾಡುವವರು ಎಲ್ಲ ಮಕ್ಕಳನ್ನು ತೆಗಿಸ್ಲಿಕ್ಕೆ ಮಗುವನ್ನು ರೆಡಿ ಇದ್ದಾರೆ, ಭ್ರೂಣ ಹತ್ಯೆ ಮಾಡ್ಲಿಕ್ಕೆ. ಏನ್ ಮಾಡುದು, ಹುಡುಗ ಒಪ್ತಾ ಇಲ್ಲಲ್ಲಮ್ಮ, ಹುಡುಗ ಒಪ್ತಿಲ್ಲ, ನೀನೀಗ ಇದನ್ನು ಹಿಡ್ಕೊಂಡು ಹೇಗೆ ಇದು ಮಾಡ್ತಿ, ಹುಡುಗ ಯಾಕೆ, ನಾನು ಹೇಳಿದೆ ಹುಡುಗ ಯಾಕೆ ಒಪ್ಪುದಿಲ್ಲ ಅಂತ ಕೇಳಿದೆ. ಹುಡುಗ ಅಲ್ಲ ಹಾಗೆಲ್ಲ, ನನಗೂ ಮಕ್ಕಳಿದ್ದಾರೆ, ನನಗೂ ಅವಳ ಕಷ್ಟ ಅರ್ಥ ಆಗುತ್ತೆ, ಆದ್ರೆ ಅವನೀಗ ಸಣ್ಣದು, ನನ್ನ ಮಗಳು ಸಣ್ಣದೇ, ನನ್ನ ಮಗಳನ್ನು ನಂಬಿಸಿ ಅವನು ಇದು ಮಾಡಿದ್ದಾನೆ, ಈಗ ನನ್ನ ಮಗಳು ಸಣ್ಣದೇ, ಹಾಗಾದ್ರೆ ಎಂತ ಮಾಡ್ಬೇಕು, ಈ ಸಣ್ಣ ಜೀವದಲ್ಲಿ ಸಣ್ಣ ಹೊಟ್ಟೆಯಲ್ಲಿ ಸಣ್ಣ ಜೀವ ಬೆಳೀತಾ ಉಂಟು, ಎಂತ ಮಾಡಬೇಕು ನಾನು, ಹಾಗೆಲ್ಲ ನೀವು ಆಲೋಚನೆ ಮಾಡಿ ಸುಮ್ಮನೆ ಯಾಕೆ ಇದನ್ನೆಲ್ಲ ಹಾಗೆ ಅಂತೇಳಿ ನೀವೇನು ತೆಗಿಸ್ಲಿಕ್ಕೆ ಹೇಳ್ತಿರೋದಲ್ವಾ ಅಂತಾರೆ. ಹಾಗೆಲ್ಲ ನಾನು ಹೇಳ್ತಿರೋದು, ಸುಮ್ಮನೆ ಇದೆಲ್ಲ ಕಿರಿಕಿರಿ ಯಾಕೆ ಅಂತ ನಾನು ಹೇಳಿದೆ. ಇದು ಯಾವುದು ನನ್ನ ಹತ್ರ ನಡೆಯುವುದಿಲ್ಲ, ಯಾವುದು ನಡೆಯುವುದಿಲ್ಲ. ನಾನು ಈಚೆ ಬಂದ ನಂತರ ಅವಳ ಹತ್ರ ಹೇಳೋದು, ಅವು ಮದುವೆ ಆಗೋದಿಲ್ಲ ಅಂತೆ, ಸುಮ್ಮನೆ ನೀನು ಇದು ಮಾಡಿ ಎಂತ ಮಾಡ್ತೀನಿ, ನಾಳೆ ಎಂತ ಮಾಡ್ತೀನಿ ನೀನು ಅಂತ ಇವಳ ಹತ್ರ ಪ್ರಶ್ನೆ. ಅವಳು ಏನು ಹೇಳ್ತಾಳೆ, ಅವಳಿಗೆ ಗೊತ್ತುಂಟ ಇದನ್ನು. ಹಾಗೆ ಹೇಳಿದ್ರು. ಲಾಸ್ಟಿಗೆ ಇಲ್ಲಿ ಹುಡುಗ ಬಂದ, ಸ್ವಲ್ಪ ಹುಡುಗ ಬಂದ ಡೈರೆಕ್ಟಾಗಿ ಹೇಳಿದ, ನಾನು ಮದುವೆ ಆಗೋದಿಲ್ಲ, ಅವಳಿಗೆ 4 ಮಂದಿ ಇದ್ದಾರೆ, ನಾನು ಅವಳನ್ನು ಮದುವೆ ಆಗೋದಿಲ್ಲ, ಇವಳಿಗೆ ಇನ್ನೂ 4 ಮಂದಿ ಇದ್ದಾರೆ ಅಂತ ನಾನು ಪ್ರೂಫ್ ಮಾಡ್ತೇನೆ. ನಮಗೆ ಅಲ್ಲಿ ಬಿಸಿ ಆಯಿತು. ಆದರೆ ಅವನಿಗೆ ಇಷ್ಟುವರೆಗೆ ಅವನ ಮೈಗೆ ಕೈ ನಾವು ಹಾಕಿಲ್ಲ ಸರ್. ಯಾಕೆ ಹಾಕಲಿಲ್ಲ ಅಂದರೆ, ಒಂದು ನಮ್ಮ ಮಕ್ಕಳಾಗಿ ಅವನು ಸಹ ಅಂಥೇಳಿ ಅವರಿಗೆ ಹೇಳಿದಾಗೆ ನಾವು ತಗ್ಗಿಕೊಂಡು ಹೋಗಿದ್ದೇವೆ, ಮಕ್ಕಳ ಮೇಲೆ ಕೈ ಮಾಡಿಲ್ಲ. ಯಾಕೆ ಮಕ್ಕಳು ತಪ್ಪು ಮಾಡಿದರೆ ತಿದ್ದಬೇಕಾದವ್ರದ್ದು ತಂದೆ ತಾಯಿಗಳ ಕರ್ತವ್ಯ. ಇಷ್ಟಾದರೂ ನಾವು ಅವನನ್ನೇನು ಮಾಡಿದ್ವಿ. ಇವರು ಲಾಸ್ಟಿಗೆ ಅವನಷ್ಟು ಹೊಡಿಲಿಕ್ಕೆ ಬಂದ ಹುಡುಗಿಗೆ
ನಾನು ಮಾಡಿಲ್ಲ, ನಾನು ಇನ್ನು 4 ಮಂದಿ ಇದ್ದೇನೆ ಅಂತೇಳಿ ಹೊಡಿಲಿಕ್ಕೆ ಬಂದ. ಆಗ ನಾವು ಹೊಡಿಲಿಕ್ಕೆ ಬಂದ, ತಂದೆ ಕಳಿಸಿದ್ರು. ನಾನು ಮತ್ತೆ ಹೇಳಿದೆ, ಮದುವೆ ನೀವು ರಿಜಿಸ್ಟರ್ ಆಗಿ ಫಸ್ಟ್ ರಿಜಿಸ್ಟರ್ ಮಾಡಿ ಕೊಡಿ ಅಂತ ಹೇಳಿದ್ದೇನೆ. ರಿಜಿಸ್ಟರ್ ಮಾಡಿ ಅವರು ಹೇಳಿದ್ರು ನಾನು ರಿಜಿಸ್ಟರ್ ಮಾಡಿ ಕೊಡ್ತೇನೆ. ನಾನು ಹೇಳಿದೆ ಸರಿ, ತಾಳಿ ಇದೆಲ್ಲ ಎಂತ ಮಾಡುದು, ತಾಳಿ ಕಟ್ತೇನೆ ಅಂತ ನಾನು ಹೇಳಿಲ್ಲ. ಹಿಂದೂ ಸಂಪ್ರದಾಯ ಪ್ರಕಾರ ಮದುವೆ ಮಾಡಿ ಕೊಡ್ತೇನೆ ಅಂತ ನಾನು ಹೇಳಿಲ್ಲ. ನಿಮ್ಮ ಸಂಪ್ರದಾಯದಲ್ಲಿ ಇವರು ರಿಜಿಸ್ಟರ್ ಮಾತ್ರ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾನೆ. ಹಿಂದೂ ಸಂಪ್ರದಾಯ ಎಲ್ಲ ಆಗ್ಬೇಕಲ್ಲ. ಅದು ನಾನು ಹೇಳಿದೆ, ನಿಮ್ಗೆ ಇದು ರಿಜಿಸ್ಟರ್ ಗೊತ್ತುಂಟ ಹೇಗೆ ಅಂತ, ನೀವು ನಿಮ್ಮ ಲಾಯರಲ್ಲಿ ಕೇಳಿ ರಿಜಿಸ್ಟರ್ ಹೇಗೆ ಆಗೋದು. ಒಂದು ಹುಡುಗ ಹುಡುಗಿ ಹಾರ ಬದಲಾಯಿಸಿ ತಾಳಿ ಕಟ್ಟದೆ ಅಲ್ಲಿ ರಿಜಿಸ್ಟರ್ ಆಗುದಿಲ್ಲ. ಅದೇ ಸಂಪ್ರದಾಯ ಹಿಂದೂನೇ ಆಗುತ್ತೆ, ಇಬ್ಬರದು ಆಧಾರ್ ಕಾರ್ಡ್ ಹಿಂದೂ ಹೆಸರೇ ಇದೆ. ಹೌದು, ನಾವು ಹಿಂದೂಗಳು, ಹಿಂದೂ ಸಂಪ್ರದಾಯ ಪ್ರಕಾರ ಆಗುದಿಲ್ಲ ಅಂತ ಹೇಳಿದ್ರೆ ನೀವು ರಿಜಿಸ್ಟರ್ ಹೇಗೆ ಹಾಕ್ತೀರಿ ಅಂತ. ಎಲೆಕ್ಷನ್ ಬಂದಾಗ ನಾವೆಲ್ಲ ಹಿಂದೂ 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 ನಾವೆಲ್ಲ ಒಂದು ಹೇಳ್ತಾರಲ್ಲ, ಈ ಇದ್ರಲ್ಲಿ ಆಗುವಾಗ ನಾವು ಹಿಂದೂಗಳೇ. ಹಿಂದೂ ಒಂದು ಹುಡುಗಿಯನ್ನು ಮದುವೆ ಆಗ್ಲಿಕ್ಕೆ ಇವ್ರಿಗೆ ಇಷ್ಟು ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಅದನ್ನು ಕೇಳಿ ಆಗಿದೆ. ಒಂದು ವೇಳೆ ಇಲ್ಲಿ ಮುಸ್ಲಿಂ ಆಗ್ತಿದ್ರೆ ನೀವು ಏನ್ ಮಾಡ್ತಿದ್ರಿ? ಇಡೀ ಪುತ್ತೂರೇ ಬೆಂಕಿ ಹತ್ತಿ ಉರಿತಿತ್ತು. ಅಲ್ಲಿ ಬಂದಂತೆ ಇಲ್ಲಿ ಕಲ್ಲು ತೂರಾಟಿಕೆ ಎಲ್ಲ ಆಗ್ತಿತ್ತು. ಇದು ಹಿಂದೂ ಹುಡುಗಿಗೆ ನೀವು ಇದು ನ್ಯಾಯ ಕೊಡಿ. ನಾನು ಅದರಲ್ಲಿ ಸಹ ಹೇಳಿದೆ, ಹಿಂದೂ ಸಂಘಟನೆಯಲ್ಲಿ ಹೋಗಿ ಹೇಳಿದೆ, ನೀವು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ತೀರಂತೆ, ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ನನ್ನ ಮಗಳಿಗೆ ನ್ಯಾಯ ಅಂತ ಸಹ ಹೇಳಿದ್ದೇನೆ. ಅವತ್ತು ರಿಜಿಸ್ಟರ್ ಮ್ಯಾರೇಜ್ ಅಂದ್ರೆ ಏನಿಲ್ಲ, ರಿಜಿಸ್ಟರ್ ಅಂತ ಹೇಳಿದ್ರೆ ಅಂದ್ರೆ ನೀವು ಒಂದೇ ಧರ್ಮದಲ್ಲಿ ಇರುವುದರಿಂದ ಹೌದು, ಇದಕ್ಕೆ ಇಶ್ಯೂ ಇರುವುದಿಲ್ಲ, ಸಮಸ್ಯೆಗಳು ಇರುವುದಿಲ್ಲ. ಅದು ಅವ್ರಿಗೂ ಗೊತ್ತಿರಬಹುದು ಅನ್ಕೊಳ್ತೇನೆ. ಸಮಸ್ಯೆಗಳು ಇರುವುದಿಲ್ಲ ಒಂದೇ ಧರ್ಮದವರಾಗಿರ್ಲಿಲ್ಲ. ಒಂದ್ ವೇಳೆ ಹಿಂದೂ ಮುಸ್ಲಿಂ, ಹಿಂದೂ ಕ್ರಿಶ್ಚಿಯನ್ ಈ ರೀತಿ ಇದ್ರೆ ಅದಕ್ಕೆಲ್ಲ 1 ತಿಂಗಳು ಸಮಯ ಬೇಕು, ಅಬ್ಜೆಕ್ಷನ್ ಗಳೆಲ್ಲ ಇರುತ್ತವೆ. ಇದು ಅವತ್ತಿಂದ ಅವತ್ತೇ ಆಗುತ್ತೆ. ಅದಕ್ಕೆ ಹಾರನೂ ಬೇಕಂತಿಲ್ಲ, ಬದಲಾಯಿಸಬೇಕಂತಿಲ್ಲ. ಇಬ್ಬರದ್ದು ಒಂದು ಫೋಟೋ ಇದ್ರೆ ಸಾಕು, ಒಟ್ಟಿಗೆ ಕೂತ್ಕೊಂಡಿರುವಂತ. ಅವಾಗಂದ್ರೆ ನಾವು ಕಾಯ್ತಿದ್ದೆ ಅವನಿಗೆ 21 ವರ್ಷ ಆಗ್ಲಿ ಅಂತ. ಆಗ ಸಂಪ್ರದಾಯ ಮದುವೆ ಆಗುದಿಲ್ಲ ಅಂತ ಹೇಳಿದ್ರು. ನಾನು ತಾಳಿ ಕಟ್ಲಿಕ್ಕೆ ನಾನು ರೆಡಿ ಇಲ್ಲ, ಹಿಂದೂ ಸಂಪ್ರದಾಯ ಪ್ರಕಾರ ನಾನು ಆಗ್ಲಿಕ್ಕೆ ರೆಡಿ ಇಲ್ಲ. ಹೌದು, ಹಿಂದುತ್ವ ನಂಬುವವರು, ಅವರು ಭಾಷಣ ಮಾಡ್ತಾರೆ ಹಿಂದುತ್ವದ ಬಗ್ಗೆ. ಆದ್ರೆ ಇಲ್ಲಿ ಹಿಂದೂ ಹುಡುಗಿಗೆ ತಾಳಿ ಕಟ್ಲಿಕ್ಕೆ ಅವರು ಹಿಂದೂ ಮುಂದೆ ನೋಡ್ತಾರೆ. ನಾವು ಕ್ರಿಶ್ಚಿಯನ್ನರ ಮುಸ್ಲಿಮಸ್ ಏನಲ್ಲ, ಹಿಂದೂಗಳು ತಾಳಿ ಹಾಕದೆ ಹಿಂದೂಗಳು ಹೇಗೆ ಮದುವೆ ಆಗ್ತಾರೆ? ಅವರು ಹೌದು ಹಾಗೆ ಹೇಳಿದ್ರ? ಹಾಗೆ ಹೇಳಿದ್ರು. ಅಂದ್ರೆ ಹಿಂದೂ ಸಂಪ್ರದಾಯ ಮದುವೆ ಹಿಂದೂ ಸಂಪ್ರದಾಯ ಪ್ರಕಾರ ನಾನು ಮದುವೆ ಮಾಡಿ ಕೊಡ್ತೇನೆ ಅಂತ ಒಪ್ಪಲಿಲ್ಲ ಹೇಳಿದ್ದಾರೆ ಇಲ್ಲಿ ಮನೆಯಲ್ಲಿ. ಸರಿ, ಮತ್ತೆ ಹೋಗುವಾಗ ಅಂದ್ರೆ ಆಯ್ತು, ಜಟಾಪಟಿ ಆಯ್ತು, ನಮ್ಗೆ ಇಲ್ಲೇ ಜಗಳ ಆಯ್ತು. ಮತ್ತೆ ಹೇಳಿದ್ದಾರೆ, ನೀವು ಊರು ಬಿಟ್ಟು ಹೋಗಿ, ನಿಮ್ಮನ್ನು ಊರು ಬಿಟ್ಟಿಸ್ಲಿಕ್ಕೆ ನನ್ಗೆ ಗೊತ್ತುಂಟು, ನಿಮಗೆ ಹಣ ಕೊಡ್ತೇನೆ, ನೀವು ಹೋಗಿ ಅಂತ ಬೆದರಿಕೆ ಸಮೇತ ಹಾಕಿದ್ದಾರೆ ನಮಗೆ. ಎಷ್ಟು ಹಣ ಕೊಡ್ತೇನೆ? ಹಣ ಕೊಡ್ತೇನೆ ಅಂದ್ರೆ ಇಷ್ಟು ಹಣ ಅಂತ ಹೇಳಿಲ್ಲ, ನಿಮಗೆ ಬಿಡಿಸ್ಲಿಕ್ಕೆ ನೀವು ಹಣ ಕೊಡ್ತೇವೆ, ನೀವು ಊರು ಬಿಟ್ಟು ಹೋಗಿ, ಇಲ್ಲದಿದ್ರೆ ನಿಮ್ಮನ್ನು ಹೋಗಿಸ್ಲಿಕ್ಕೂ ನಮ್ಗೆ ಗೊತ್ತುಂಟು, ಓಡಿಸ್ಲಿಕ್ಕೆ, ಊರು ಬಿಟ್ಟು ಓಡಿಸ್ಲಿಕ್ಕೂ ನಮ್ಗೆ ಗೊತ್ತುಂಟು ಅಂತ. ಇಲ್ಲ ಮುಂದೆ ಹೇಳಿದ್ದು ನಮ್ಮ ಮನೆಯಲ್ಲಿ, ಇದೇ ಜಾಗದಲ್ಲಿ ಹೇಳಿದ್ದು, ಇಲ್ಲೇ ಗಲಾಟೆ ಆಗುವಾಗ. ಸರಿ, ಅಲ್ಲಿ ನಾವು ಕೇಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕೆಂದ್ರೆ ಸೋಮವಾರ ಅವರು ಬಂದದ 22ಕ್ಕೆ, 23ಕ್ಕೆ ಅವನಿಗೆ 21 ವರ್ಷ ಆಗುದು. ಅಲ್ಲಿ ನಾವು ವೇಟ್ ಮಾಡಿದೆವು. ಈಗ ನಾವು ಹಾಗೆ ಇದು ಮಾಡಿದ್ರೆ ನಾಳೆ ನಮ್ಮ ಮಗಳ ಭವಿಷ್ಯ ಹಾಳಾಗ್ತದೆ. ಕಾದೆವು. 21ಕ್ಕೆ ಅವಳಿಗೆ, 23ಕ್ಕೆ 21 ವರ್ಷ ಹುಡುಗನಿಗೆ. ಅಲ್ಲಿ ಆಯ್ತು 23ಕ್ಕೆ ಅವನ ಹುಡುಗನ ತಂದೆ ಶಾರದದ ಎಂಥದ ಕಾರ್ಯಕ್ರಮ ಇದ್ದ ಕಾರಣ 22, 23, 24 ನಮ್ಗೆ ರಿಜಿಸ್ಟರ್ ಮಾಡ್ಲಿಕ್ಕೆ ಆಗುದಿಲ್ಲ, 24ಕ್ಕೆ ಮಾಡ್ತೇವೆ ಅಂತ. ಸರಿ, 22ಕ್ಕೂ ಕಾಲ್ ಮಾಡಲಿ, 23ಕ್ಕೂ ಕಾಲ್ ಮಾಡಲಿಲ್ಲ. 24ಕ್ಕೆ ನಾನು ಕೇಳಿದೆ ಇವರ ಹತ್ರ, ನಮ್ಮ ಹಿಂದೂ ಸಂಘಟನೆ ಇದರಲ್ಲಿ ಕೇಳಿದೆ, ಮುಖಂಡರ ಹತ್ರ. ಯಾಕೆಂದ್ರೆ ಇವರು ಆಲ್ರೆಡಿ ನಮ್ಮ ನಂಬರನ್ನೆಲ್ಲ ಬ್ಲಾಕ್ ಮಾಡಿ ಆಗಿದ್ರು. ಹುಡುಗನ ಮನೆ, ನನ್ನ ಗಂಡಂದಾಗ್ಲಿ ನನ್ನದಾಗ್ಲಿ ಬ್ಲಾಕ್. ಒಂದು ರಿಜಿಸ್ಟರ್ ನಾಳೆ ಆಗಬೇಕು, ಅದಕ್ಕೆ ಏನು ವ್ಯವಸ್ಥೆ ಅದನ್ನು ಕೇಳಬೇಕಾದ್ರೂ ನಮಗೆ ಯಾರು ಈ ಫೋನು ಹೋಗ್ತಾ ಇಲ್ಲ. ನಾನು ಏನು ಮಾಡಿದೆ, ಹಿಂದೂ ಸಂಘಟನೆಯವ್ರ ಹತ್ರನೇ ಕೇಳಿದೆ ಫೋನ್ ಮಾಡಿ. ಸರಿ, ಹೀಗೆ ಎಲ್ಲ ಬ್ಲಾಕಲ್ಲಿ ಹಾಕಿಟ್ಟಿದ್ದಾರೆ, ನಾಳೆ ರಿಜಿಸ್ಟರ್ ಅಂತ ಹೇಳ್ತಾರೆ. ಒಂದೇ ಒಂದು ಸುದ್ದಿ ಇಲ್ಲ ಅವರದ್ದು, ಕಾಲ್ ಇಲ್ಲ, ಏನಿಲ್ಲ. ಎಲ್ಲಿಂದ ಕಾಲ್ ಮಾಡಲಿ? ಅಲ್ಲ, ನಾನು ಕಾಲ್ ಮಾಡಿ ಅವರಿಗೆ ಕೇಳ್ತೇನೆ ಅಂತ ನೀವೊಂದು ಕೇಳಿ ಅಂತ ಅವರಿಗೆ ಹೇಳಿದ್ದೇನೆ. ಅವರಿಗೆ ಕಾಲ್ ಮಾಡಿದ್ದಾರೆ, ಅಂದರೆ ಮಧ್ಯಸ್ಥಿಕೆ ವಹಿಸಿದ್ದಾರೆ ಇಲ್ಲಿ ಯಾರು ಹಿಂದೂ ಸಂಘಟನೆಯವರು. ಇಲ್ಲಿಂದ ನಾವು ಅವರಿಗೆ ಕಾಲ್, ಅಲ್ಲಿಂದ ಇವರಿಗೆ ಕಾಲ್, ಅವರು ಮೀಟ್ ಆಗಿದ್ದಾರೆ. ನಾನು ಇಲ್ಲಿ ಹೋಗಿ ವಾಪಸ್ ನಾನು ಅಲ್ಲಿ ಸಂಘಟನೆಯಲ್ಲಿ ಸಹ ಹೋಗಿ ಕೇಳಿದ್ದೇನೆ, ಹೀಗೆ ಮಾಡ್ತಾ ಇದ್ದಾರೆ. ಅಲ್ಲ, ಅವರು ಹೇಳ್ತಿರೋದಂದ್ರೆ ಇದು ನೀವು ತುಂಬ ಕಿರಿಕಿರಿ ಮಾಡ್ತೀರಂತೆ, ಅದಕ್ಕೆ ಅವರು ಬ್ಲಾಕ್ ಮಾಡಿದ್ದಾರೆ. ಹೌದು, ಕಿರಿಕಿರಿ ಯಾವುದಕ್ಕೆ? ನಾವು ಯಾವಾಗ ಮಾಡಿ 1.5 ತಿಂಗಳಿಂದ ನಾವು ವೆಯ್ಟ್ ಮಾಡ್ತಿದ್ದೇವೆ. ಅವರನ್ನು ಕಿರಿಕಿರಿ ಮಾಡಿಲ್ಲ. ಅವರಿಗೆ ಮೊನ್ನೆ ಹೆಣ್ಣಿನ ತಾಯಿಯಾಗಿ ಕಿರಿಕಿರಿ ಮಾಡೋದು ತಪ್ಪಲ್ಲ. ಹೌದು, ಹೆಣ್ಣಿನ ತಾಯಿಯಾಗಿ ನಾನು ಈಗ ನಾನು ಮಾತಾಡೋದು ಅದು ಕಿರಿಕಿರಿ ಅಲ್ಲ. ಯಾಕೆ ನಾನು ನನ್ನ ಮಗಳ ಇದನ್ನು ಕೇಳ್ತಿದ್ದೇನೆ, ಭವಿಷ್ಯದ್ದು ಇದು ಕೇಳ್ತಿದ್ದೇನೆ. ಅದು ಅವರಿಗೆ ಕಿರಿಕಿರಿ ಅನಿಸ್ತಾ ಉಂಟು. ನಾವು ಕೇಳುದು, ಮಗ ಮಾಡುದು ಅವರಿಗೆ ಕಿರಿಕಿರಿ ಅನಿಸ್ಲಿಲ್ಲ, ಮಗನೇ. ಹಾಗೆ ಅವರೇ ಹೇಳಿದಾರಂತೆ, ಮಗನನ್ನು ಎಷ್ಟು ಒಪ್ಪಿಸಿದ್ರು ಅವನು ಒಪ್ಪುತ್ತಾ ಇಲ್ಲ. ಇದೇ ಮಗ ಅವತ್ತು ನನ್ನ ಮಗಳನ್ನು ಕೂತ್ಕೊಳಿಸಿ ನಾನು ಮದುವೆ ಆಗ್ತೇನೆ ಹಾಗೆ ಹೀಗೆ ಅಂತೇಳಿ ಪುಸ್ಲಾಯಿಸಿ ಮನೆಯವರನ್ನು ಒಪ್ಪಿಸ್ತೇನೆ ಅಂತ ಹೇಳಿದವ. ಇದು ಕ್ರಿಯೆ ಮಾಡುವ ಮೊದಲು ಪುಸ್ಲಾಯಿಸಿದ್ದಾನೆ, ಮನೇಲಿ ಒಪ್ಪಿಸ್ತೇನೆ ಹಾಗೆ. ಈಗ ತಂದೆ ತಾಯಿ ಯಾವಾಗ ಅದಕ್ಕೆ ಎಂಟ್ರ್ ಆದ್ರು ಹುಡುಗ ಮಾತೇ ಬೇರೆ.
ನಾನು ಮದುವೆ ಆಗೋದಿಲ್ಲ ಮಾಡಿದ್ದಾನೆ. ಅಂದರೆ ನಾನು ಒಪ್ಪಿಸ್ತೇನೆ ಮನೆಯಲ್ಲಿ, ನಾನು ನಿನ್ನನ್ನು ಮದುವೆ ಆಗ್ತೇನೆ, ಕೈ ಬಿಡೋದಿಲ್ಲ ಅಂತ ಫೋರ್ಸ್ ಮಾಡಿದ್ದಾನೆ. ಇವಳು ಅದನ್ನು ನಂಬಿದ್ದಾಳೆ. ಆ ಟೈಮಲ್ಲಿ ಅದು ಆಗಿ ಹೋಗಿದೆ. ಈಗ ಹೇಳ್ತಿದ್ದಾನೆ ತಂದೆ ತಾಯಿ ತಾಯಿಯಿಂದ ತಾಯಿ ಗೊತ್ತುಂಟಲ್ಲ, ಆಲ್ರೆಡಿ ತಾಯಿ ಹೇಳಿಯಾಗಿದೆ ಮದುವೆ ಮಾಡಿಸ್ತೇವೆ ಅಂತ, ನೆನೆಸಬೇಡಿ. ಇದೆಲ್ಲ ಸಪೋರ್ಟಿಂದ ಈಗ ಅವ ಮಾತಾಡ್ತಿದ್ದೆ ನಾನು ಮದುವೆ ಆಗೋದಿಲ್ಲ. ಫೋನ್ 24ರ ನೈಟ್ ತನಕ ನಾನು ಕಾದಿದ್ದೇನೆ ಅವರನ್ನು. ಇವರಿಗೆ ಫೋನ್ ಮಾಡೋದು ಗಡಿ ಎಂತ ಹೇಳಿದ್ರ, ಇಲ್ಲ ನಾನು ಈಗ ಮಾಡ್ತೇನೆ 5 ನಿಮಿಷ, ಇಲ್ಲ ನಾನು ಈಗ 10 ನಿಮಿಷ ಮಾಡ್ತೇನೆ. ಅವ್ರು ಫೋನ್ ಮಾಡಿದ್ರು, ಸಿಕ್ಕಿದ್ರು, ಮತ್ತೆ ಮಾಡ್ತಾರಂತೆ. ಹೀಗೆ ಬೆಳಿಗ್ಗೆಯಿಂದ ಸಂಜೆ ಆಯಿತು, ಮಧ್ಯಾಹ್ನ ಆಯಿತು, ಮಧ್ಯಾಹ್ನ ಸಂಜೆ ಆಯಿತು, ಸಂಜೆ ಹೋಗಿ 7ವರೆಗೆ 7 ಗಂಟೆ 6 ಗಂಟೆಗೆ 7 ಗಂಟೆ ತನಕ ಟೈಮ್ ಕೊಡ್ತೇನೆ ಅವರಿಗೆ. ಅವರು ರಿಜಿಸ್ಟ್ರ್ ಎಲ್ಲಿ ಅಂತ ನಮ್ಮ ಹತ್ರ ನನಗೆ ಹೇಳಬೇಕು. 7 ಗಂಟೆಗೆ ಕಾಲ್ ಮಾಡಿದೆ, ಇಲ್ಲ ಈಗ ಮಾಡ್ತಾರಂತೆ ಈಗ. ಸೊ 7ವರೆಗೆ ನಾನು ಹೇಳಿದೆ, ಸರಿ 8 ಗಂಟೆ ತನಕ ಟೈಮ್ ಕೊಡ್ತೇನೆ ವಾಪಸ್ಸು ನಿಮಗೆ. 8 ಗಂಟೆ ಒಳಗಡೆ ನನಗೆ ಹೇಳಬೇಕು ರಿಜಿಸ್ಟ್ರ್ ಅಂತ ಆಗ್ತಾರಾ ಇಲ್ವಾ ಅಂತ. 8 ಗಂಟೆಗೆ ಕಾಲ್ ಮಾಡಿ ಅವ್ರು ಹೇಳ್ತಾರೆ ಅವನು ಒಪ್ಪಲಿಕ್ಕೆ ರೆಡಿ ಇಲ್ಲ, ಮತ್ತು ಹುಡುಗ ಎಲ್ಲೇ ಹೋಗಿದ್ದಾನಂತೆ, ಕಾಣೆಯಾಗಿದ್ದಾನೆ, ಹುಡುಗ ಇಲ್ಲ. ನೀವು ಮತ್ತೆ ಇನ್ನೆಂತ ಮಾಡೋದು, ನೀವು ಮುಂದುವರಿಸಿ ನಿಮ್ಮ ಕೆಲಸ ಅಂತ ಹಿಂದೂ ಸಂಘಟನೆಯವರು ನಮಗೆ ಹೇಳಿದರು. ಲೈಫ್ ಕೊಡಬೇಕು ಏನೆಲ್ಲ ಕನಸು ಕಂಡು ಕಳಿಸಿದವಳು ನಾನು. ಈ ಮಗಳು ಈ ಥರ ಇದಕ್ಕೆ ಸಿಕ್ಕಿ ಬಿದ್ಲು, ಈ ನೀಚನ ಕೈಗೆ ಸಿಕ್ಕಿ ಬಿದ್ಲು ಅಂತ ಹೇಳುವಾಗ ಯಾವ ತಾಯಿಗಾದರೂ ಈ ಥರ ಸಹಿಸ್ಕೊಳ್ಲಿಕ್ಕೆ, ನಾನೆಲ್ಲ ದುಃಖ ಸಹಿಸ್ಕೊಂಡು ಸುಮ್ಮನೆ ಇದ್ದೇನೆ. ಯಾರ ಇದರಲ್ಲಿ ನಾನು ಎದುರು ಹೋಗಿ ಕಣ್ಣೀರು ಹಾಕಲಿಲ್ಲ. ಯಾಕೆಂದರೆ ನಾನು ಸುಳ್ಳು ಹೇಳ್ತಿಲ್ಲ, ನಾನು ಸತ್ಯ ಹೇಳ್ತಿದ್ದೇನೆ. ನನ್ನದರಲ್ಲಿ ಇದರಲ್ಲಿ ಸೇರಿಸಿ ಹೇಳುವಂಥ ಯಾವುದೇ ವಿಷಯಗಳಿಲ್ಲ.